ನಮಸ್ಕಾರ. ಅಡಿಕೆ ಕೃಷಿ ಅಂದ ತಕ್ಷಣ ನಮ್ಗೆಲ್ಲ ತಲೆಗೆ ಬರೋ ಮೊದಲನೇ ಯೋಚನೆ ಏನು ಅಲ್ವಾ? ಕೇಳಿದ್ರೆ ಜಾಸ್ತಿ ಜನ ಹೇಳೋದು ಒಂದೇ ಮಾತು. ಹೌದು, ಅಡಿಕೆ ಬೆಳೆಯೋದು ಅಂದ್ರೆ ತುಂಬಾನೇ ಕಷ್ಟ, ಸಿಕ್ಕಾಪಟ್ಟೆ ಟೆನ್ಷನ್, ಕೊನೆಗ್ ಲಾಸ್ ಆಗುತ್ತೆ ಅಂತಾನೆ ಎಲ್ರೂ ಅಂದ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಎಷ್ಟೋ ಜನ ರೈತರು ಅಡಿಕೆ ಕೃಷಿಯಿಂದ ದೂರನೇ ಉಳಿದುಬಿಟ್ಟಿದ್ದಾರೆ. ಆದ್ರೆ ಒಂದ್ ನಿಮಿಷ ಯೋಚನೆ ಮಾಡಿ, ನಿಜಕ್ಕೂ ಪ್ರಾಬ್ಲಮ್ ಇರೋದು ಅಡಿಕೆ ಬೆಳೆಲಿನ? ಇಲ್ಲಿ ಒಂದು ವಿಷಯವನ್ನ ನಾವು ಒಪ್ಕೋಬೇಕು. ಅಡಿಕೆ ಕಷ್ಟದ ಬೆಳೆಯೇ ಅಲ್ಲ. ನಾವು ಅದನ್ನ ಬೆಳೆಸೋಕೆ ಬಳಸ್ತಿರೋ ವಿಧಾನ ಇದೆಯಲ್ಲ, ಅಲ್ಲೇ ತಪ್ಪಿರೋದು. ಈ ಒಂದು ಸಣ್ಣ ಪಾಯಿಂಟ್ ಅರ್ಥ ಆದ್ರೆ ನಮ್ಮ ಇಡೀ ಯೋಚನಾ ಲಹರಿಯೇ ಚೇಂಜ್ ಆಗತ್ತೆ. ಹಾಗಿದ್ರೆ ಎಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ? ನಮ್ಮ ತೋಟ ಫೇಲ್ ಆಗೋಕೆ ಮೊದಲನೇ ಮತ್ತು ಅತಿ ಮುಖ್ಯವಾದ ಕಾರಣ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ನಾವು ಅಡಿಕೆ ಸಸಿ ನೆಡುವಾಗ ಅದಕ್ಕೆ ಎಂಥ ಪರಿಸರ ಕೊಡ್ತೀವಿ? ಸುಡೋ ಬಿಸಿಲ, ಒಣಗಿ ಹೋದ ಮಣ್ಣ ಅಥವಾ ಬೋಳು ಬಯಲು ಜಮೀನ? ಬಹುಶಃ ನಮ್ಮೆಲ್ಲ ಪ್ರಾಬ್ಲಮಿಗೂ ಮೂಲ ಕಾರಣನೇ ಇಲ್ಲಿದೆ. ಸರಿ, ಇದನ್ನ ಇನ್ನೊಂದಿಷ್ಟು ಡೀಟೇಲ್ ಆಗಿ ನೋಡೋಣ ಬನ್ನಿ. ಒಂದು ಅಡಿಕೆ ಗಿಡದ ಮೊದಲ 3 ವರ್ಷಗಳಿದೆಯಲ್ಲ, ಅದು ಅದರ ಲೈಫ್ನ ಬದುಕು ಸಾವು ಅನ್ನೋ ಸ್ಟೇಜ್. ಈ ಟೈಮಲ್ಲಿ ಅದೊಂದು ಸಣ್ಣ ಮಗುವಿನಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಇಲ್ಲಿ ನಾವು ಮಾಡುವ ಒಂದು ಚಿಕ್ಕ ತಪ್ಪು ನೆಕ್ಸ್ಟ್ 20 ವರ್ಷದ ಫಸಲಿನ ಮೇಲೆ ಡಿರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಅದರಲ್ಲೂ 32 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿರೋ ಕಡೆ ಎಳೆ ಗಿಡಗಳು ಡೈರೆಕ್ಟಾಗಿ ಸೂರ್ಯನ ಬಿಸಿಲಿಗೆ ಸಿಕ್ಕಿ ಒದ್ದಾಡ್ತವೆ. ಎಲೆಗಳೆಲ್ಲ ಹಳದಿಯಾಗುತ್ತೆ, ಮಣ್ಣು ಬೇಗ ಒಣಗಿ ಹೋಗಿ ಬೇರುಗಳಿಗೆ ಸ್ಟ್ರೆಸ್ ಆಗುತ್ತೆ, ನೀರಿನ ಕೊರತೆ ಶುರುವಾಗುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ಗಳು ಗಿಡ ಸರಿಯಾಗಿ ಬೆಳೆಯೋದಕ್ಕೆ ಬಿಡಲ್ಲ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಆಶ್ಚರ್ಯ ಅಂದ್ರೆ ಉತ್ತರ ನಮ್ಮ ಮುಂದೇನೇ ಇದೆ, ನಮ್ಮ ನ್ಯಾಚುರಲ್ ಕಾಡಲ್ಲಿ. ಸಕ್ಸಸ್ಫುಲ್ ಆಗಿರೋ ಅಡಿಕೆ ತೋಟಗಳೆಲ್ಲ ಮಾಡೋದು ಒಂದೇ ಕೆಲ್ಸ, ತಮ್ಮ ತೋಟದಲ್ಲೇ ಒಂದು ಕಾಡನ್ನ ಸೃಷ್ಟಿ ಮಾಡೋದು. ಇದು ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ ಬನ್ನಿ. ಒಂದು ನ್ಯಾಚುರಲ್ ಕಾಡನ್ನ ಕಲ್ಪನೆ ಮಾಡ್ಕೊಳ್ಳಿ. ಅಲ್ಲಿ ನೆಲ ಯಾವತ್ತೂ ಖಾಲಿ ಇರಲ್ಲ ಅಲ್ವಾ? ಯಾವಾಗ್ಲೂ ಎಳೆಗಳಿಂದ ಮುಚ್ಚೋಗಿರುತ್ತೆ. ಸೂರ್ಯನ ಬಿಸಿಲು ಡೈರೆಕ್ಟಾಗಿ ನೆಲಕ್ಕೆ ಬೀಳೋದೇ ಇಲ್ಲ. ಯಾವಾಗ್ಲೂ ಒಂದು ಹದವಾದ ನೆರಳು. ಅರೆ, ಅಡಿಕೆ ಗಿಡಕ್ಕೆ ಬೇಕಾಗಿರೋದು ಕೂಡ ಇದೇ ಎನ್ವೈರ್ನ್ಮೆಂಟ್. ಸಾಫ್ಟ್ ಆಗಿ ಫಿಲ್ಟರ್ ಆದ ನೆರಳು, ತಂಪಾಗಿರೋ ತೇವಾಂಶ ಇರೋ ಮಣ್ಣು, ಮತ್ತೆ ಒಂದು ಶಾಂತವಾದ ಬ್ಯಾಲೆನ್ಸ್ಡ್ ವಾತಾವರಣ. ಹಾಗಾದ್ರೆ ಈ ಕಾಡಿನ ಥರದ ಎನ್ವಿರಾನ್ಮೆಂಟನ್ನ ನಮ್ಮ ತೋಟದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು? ಅದಕ್ಕೆ ಒಂದು ಪರ್ಫೆಕ್ಟ್ ಆದ ಪ್ಲಾಂಟಿಂಗ್ ಮೆಥಡ್ ಇದೆ. ಅದನ್ನ ಗೋಲ್ಡನ್ ಸ್ಟ್ರಕ್ಚರ್ ಅಂತ ಕರೆಯೋಣ. ಇದು ಒಂದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ವಾತಾವರಣವನ್ನ ಸೃಷ್ಟಿ ಮಾಡೋ ಒಂದು ಆರ್ಟ್. ಈ ಮೆಥಡ್ ತುಂಬಾ ಸಿಂಪಲ್. ಗಮನ ಕೊಟ್ಕೇಳಿ. ಮೊದಲನೇ ಪಾಯಿಂಟ್, ಅಡಿಕೆ ನೆಟ್ಟಿರೋ ಲೈನಲ್ಲಿ ಬೇರೆ ಯಾವ ಗಿಡನೂ ನೆಡಬಾರ್ದು. ಕ್ಲಿಯರ್? ಎರಡನೇ ಪಾಯಿಂಟ್, ಪ್ರತಿ 4 ಅಡಿಕೆ ಗಿಡಗಳ ಎಕ್ಸಾಕ್ಟ್ ಸೆಂಟರಲ್ಲಿ ಒಂದು ಬಾಳೆ ಗಿಡ ನೆಡಬೇಕು. ಮತ್ತೆ ಮೂರನೇ ಪಾಯಿಂಟ್, ಈ ಬಾಳೆ ಗಿಡಗಳ ಲೈನ್ ಇದೆಯಲ್ಲ, ಅದರಲ್ಲಿ ಪ್ರತಿ 4.5 ಅಡಿಗೆ ಒಂದ್ರಂತೆ ಚೊಗಚೆ ಅಥವಾ ಗ್ಲಿಸ್ರಿಡಿಯಾದಂತಹ ದ್ವಿದಳ ಗಿಡವನ್ನ ನೆಡಬೇಕು. ಇದ್ರಿಂದ ಏನಾಗುತ್ತೆ ಅಂದ್ರೆ ಬಾಳೆ ಸಾಫ್ಟ್ ನೆರಳನ್ನ ಕೊಡುತ್ತೆ, ಚೊಗಚೆ ಗಿಡ ಡೈರೆಕ್ಟ್ ಬಿಸಿಲನ್ನ ತಡೆಯುತ್ತೆ. ಫೈನಲ್ ಆಗಿ ಅಡಿಕೆಗೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ವಾತಾವರಣ ಸಿಗುತ್ತೆ. ಇಲ್ಲಿ ಜಾಸ್ತಿ ಜನ ರೈತರು ಮಾಡುವೊಂದು ದೊಡ್ಡ ಹಾಗೇನೆ ತುಂಬಾ ಕಾಸ್ಟ್ಲಿ ಆದ ತಪ್ಪನ್ನ ನೋಡೋಣ. ಏನಪ್ಪಾ ಅಂದ್ರೆ ಅಡಿಕೆ ಲೈನ್ನಲ್ಲೇ ಬಾಳೆ ಗಿಡವನ್ನ ನೆಡೋದು. ಇದು ಕಂಪ್ಲೀಟ್ ಆಗಿ ತಪ್ಪು. ಸರಿಯಾದ ಮೆಥಡ್ ಅಂದ್ರೆ ಅಡಿಕೆ ಸಾಲುಗಳ ಮಧ್ಯದಲ್ಲಿ ಆ 4 ಗಿಡಗಳ ಸೆಂಟ್ರಲ್ಲಿ ಬಾಳೆ ನೆಡಬೇಕು. ಹಾಗೆ ಅಡಿಕೆ ಲೈನ್ನಲ್ಲಿ ಬಾಳೆ ನೆಟ್ಟರೆ ಏನಾಗುತ್ತೆ? ಇದು ಜಾಸ್ತಿ ನೆರಳನ್ನ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಗಾಳಿ ಆಡೋದೇ ಕಮ್ಮಿ ಆಗತ್ತೆ. ತೇವಾಂಶ ಹೆಚ್ಚಾಗಿ ಅಡಿಕೆ ಗಿಡದ ಕಾಂಡ ವೀಕ್ ಆಗತ್ತೆ. ರಿಸಲ್ಟ್ ಏನಪ್ಪಾ ಅಂದ್ರೆ ಗಿಡ ಬೆಳಕು ಹುಡುಕೊಂಡು ಉದ್ದಕ್ಕೆ ಬೆಳೆಯುತ್ತೆ, ಆದ್ರೆ ಸ್ಟ್ರಾಂಗ್ ಆಗಿ ಬೆಳೆಯಲ್ಲ. ಓಕೆ, ಈಗ ಪ್ಲಾಂಟಿಂಗ್ ಸ್ಟ್ರಕ್ಚರ್ ಸರಿ ಹೋಯ್ತು. ನೆಕ್ಸ್ಟ್ ಅತಿ ಇಂಪಾರ್ಟೆಂಟ್ ಸ್ಟೆಪ್, ಮಣ್ಣನ್ನ ಜೀವಂತ ಮಾಡೋದು. ನಮ್ಮ ತೋಟವನ್ನ ಒಂದು ಸೆಲ್ಫ್ ಸಸ್ಟೇನಿಂಗ್ ಇಕೋಸಿಸ್ಟಮ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋಕೆ 3 ಸೂಪರ್ ಫಾರ್ಮುಲಾಗಳಿವೆ. ಮೊದಲನೇದಾಗಿ, ನಮ್ಮ ತೋಟದಲ್ಲೇ ಒಂದು ಲಿವಿಂಗ್ ಫರ್ಟಿಲೈಸರ್ ಫ್ಯಾಕ್ಟರಿಯನ್ನ ನಾವು ಶುರು ಮಾಡಬೇಕು. ಅದೇನು ಆಟ ಗೊತ್ತಾ? ನಾವು ಆಗಲೇ ನೆಟ್ಟಿದ್ದ ಚೊಗಚೆ ಅಥವಾ ಗ್ಲಿರಿಸಿಡಿಯಾದಂಥ ದ್ವಿದಳ ಮರಗಳೇ ಆ ಫ್ಯಾಕ್ಟ್ರಿ. ಇವು ಗಾಳಿಯಿಂದ ನೈಟ್ರೋಜನ್ ತಗೊಂಡು ಮಣ್ಣಿಗೆ ಫ್ರೀಯಾಗಿ ಯೂರಿಯಾ ಸಪ್ಲೈ ಮಾಡ್ತವೆ. ಅವುಗಳ ರೆಂಬೆಗಳನ್ನ ಕಟ್ ಮಾಡಿ ಹಾಕಿದ್ರೆ ಅದು ಹಸಿರೆಲೆ ಗೊಬ್ಬರ, ನ್ಯಾಚುರಲ್ ಮಲ್ಚಿಂಗ್ ಎರಡೂ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಒಂದೇ ಗಿಡದಿಂದ ನೆರಳು ಸಿಕ್ತು, ಗೊಬ್ಬರ ಸಿಕ್ತು, ಮಲ್ಚಿಂಗ್ ಕೂಡ ಆಯ್ತು. ಅದ್ಭುತ ಅಲ್ವಾ? ಎರಡನೇದಾಗಿ, ನಾವು ನಮ್ಮ ತೋಟಕ್ಕೆ ಸಾಯಿಲ್ ಡಾಕ್ಟರ್ಸ್ ಅನ್ನೋರನ್ನ ಕೆಲ್ಸಕ್ಕಿಟ್ಕೋಬೇಕು.
ಅಡಿಕೆ ಮತ್ತೆ ಬಾಳೆ ಸಾಲೆಗಳ ಮಧ್ಯೆ ಅಲಸಂದೆ, ಅವರಿಕಾಯಿ, ಸೋಯಾಬೀನ್, ತೊಗರಿ ಈ ಥರದ ಇಂಟರ್ ಕ್ರಾಪ್ಸ್ ಬೆಳೆಯೋದೇ ಆ ಡಾಕ್ಟರ್ಸನ್ನ ಕೆಲ್ಸಕ್ಕಿಟ್ಕೊಂಡ ಹಾಗೆ. ಒಂದು ವಿಷಯ ನೆನ್ಪಿಡಿ, ಇವು ಬರೀ ತರಕಾರಿಗಳಲ್ಲ, ಇವು ಮಣ್ಣಿಗೆ ನೈಟ್ರೋಜನ್ ಸೇರಿಸ್ತವೆ, ಕೋಟ್ಯಾಂತರ ಮೈಕ್ರೋಬ್ಸ್ಗೆ ಊಟ ಹಾಕ್ತವೆ, ಕಳೆಗಳು ಬರದೇ ಹಾಗೆ ಕಂಟ್ರೋಲ್ ಮಾಡ್ತವೆ, ಜೊತೆಗೆ ಒಂದ್ ಸಣ್ಣ ಸೈಡ್ ಇನ್ಕಮ್ ಕೂಡ ಕೊಡ್ತವೆ. ಮತ್ತೆ ಮೂರನೇದು, ಫೈನಲ್ ಆಗಿ ನಾವು ಫಾರ್ಮಿಂಗ್ನ ಹಾರ್ಟ್ ಅನ್ನೇ ಆಕ್ಟಿವೇಟ್ ಮಾಡಬೇಕು. ಪ್ರತಿ ತಿಂಗಳು ಜೀವಾಮೃತ, ಗೋಕೃಪಾಮೃತ ಅಥವಾ OWDC ಈ ಥರದ ಮೈಕ್ರೋಬಿಯಲ್ ಕಲ್ಚರ್ಗಳನ್ನ ಮಣ್ಣಿಗೆ ಮತ್ತೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದು ಫಾರ್ಮಿಂಗ್ನ ಹಾರ್ಟ್ ಬೀಟನ್ನ ಚಾಲನೆಯಲ್ಲಿ ಇಟ್ಟ ಹಾಗೆ. ಇದು ಬೇರುಗಳನ್ನ ಹೆಲ್ದಿಯಾಗಿಡುತ್ತೆ, ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಸಿಗೋ ಹಾಗೆ ಮಾಡುತ್ತೆ, ಮತ್ತೆ ಗಿಡಕ್ಕೆ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿಯನ್ನ ಕೊಡುತ್ತೆ. ಸರಿ, ಈಗ ನಮ್ಮ ಇಡೀ ಸಿಸ್ಟಮ್ ರೆಡಿಯಾಗಿದೆ. ಆದ್ರೆ ಲಾಂಗ್ ಟರ್ಮ್ ಸಕ್ಸಸ್ಗೆ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಸ್ಟ್ರಿಕ್ಟ್ ಆದ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ಈ ಡಿಸಿಪ್ಲಿನ್ನ 3 ಪಿಲ್ಲರ್ಗಳು ಯಾವುವು ಅಂದ್ರೆ, 1 ಶೇಡ್ ಮ್ಯಾನೇಜ್ಮೆಂಟ್, ಜಾಸ್ತಿ ನೆರಳು ಕೂಡ ಡೇಂಜರ್, ಅದಕ್ಕೆ ರೆಗ್ಯುಲರ್ ಆಗಿ ಟ್ರಿಮ್ ಮಾಡ್ಲೇಬೇಕು. 2 ವಾಟರ್ ಕನ್ಸರ್ವೇಷನ್, ಮಲ್ಚಿಂಗ್, ನೆರಳು ಮತ್ತೆ ಮೈಕ್ರೋಬ್ಸ್ ಯೂಸ್ ಮಾಡೋದ್ರಿಂದ ನೀರಿನ ಅವಶ್ಯಕತೆ 30-40% ಕಡಿಮೆ ಆಗುತ್ತೆ. ಮತ್ತೆ 3ನೇದು ಅತಿ ಮುಖ್ಯವಾಗಿ ನೋ ಟಿಲ್ಲಿಂಗ್, ಅಂದ್ರೆ ಯಾವುದೇ ಕಾರಣಕ್ಕೂ ಉಳುಮೆ ಮಾಡಬಾರ್ದು. ಯಾಕಂದ್ರೆ ಉಳುಮೆ ಮಾಡಿದ್ರೆ ಬೇರುಗಳು ಡ್ಯಾಮೇಜ್ ಆಗುತ್ತೆ, ಮಣ್ಣಿಲಿರೋ ಮೈಕ್ರೋಬ್ಸ್ ಸತ್ತು ಹೋಗುತ್ತೆ, ಮತ್ತೆ ಮಣ್ಣಿನ ತೇವಾಂಶವೆಲ್ಲ ಹಾರಿ ಹೋಗುತ್ತೆ. ಈ ಎಲ್ಲಾ ಪಾಯಿಂಟ್ಸನ್ನ ಒಟ್ಟಿಗೆ ಸೇರಿಸಿದ್ರೆ ನೆಕ್ಸ್ಟ್ 20 ವರ್ಷಗಳ ಕಾಲ ನಿರಂತರ ಲಾಭಕ್ಕೆ ಒಂದು ಮಾಸ್ಟರ್ ಫಾರ್ಮುಲಾ ಸಿಗುತ್ತೆ. ನಿಮ್ಮ ತೋಟವೇ ನಿಮ್ಮ ATM ಆಗಿ ಬದಲಾಗೋ ಸೂತ್ರ. ಈ ಇಡೀ ಸಿಸ್ಟಮನ್ನ ಕೇವಲ 5 ಸಿಂಪಲ್ ರೂಲ್ಸ್ನಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಈ 5 ರೂಲ್ಸನ್ನ ನೆಕ್ಸ್ಟ್ 5 ವರ್ಷ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು, ಮುಂದಿನ 20 ವರ್ಷ ನಿಮ್ಮ ತೋಟನೇ ನಿಮ್ಗೆ ATM. ಆ ರೂಲ್ಸ್ ಏನಂದ್ರೆ, 1 ನೆರಳನ್ನ ಮ್ಯಾನೇಜ್ ಮಾಡಿ, 2 ಮಣ್ಣು ಉಳುಮೆ ಮಾಡೋದನ್ನ ನಿಲ್ಸಿ, 3 ಸರಿಯಾದ ಇಂಟರ್ ಕ್ರಾಪ್ಸ್ ಬಳಸಿ, 4 ಪ್ರತಿ ತಿಂಗಳು ಮೈಕ್ರೋಬಿಯಲ್ ಕಲ್ಚರ್ಸ್ ಅಪ್ಲೈ ಮಾಡಿ, ಮತ್ತೆ 5 ನೀರನ್ನ ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡಿ. ಕೊನೆಗೆ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ, ನಾವು ಅಡಿಕೆಯನ್ನ ಬೆಳೆಸ್ತಾ ಇಲ್ಲ, ಬದಲಿಗೆ ಅಡಿಕೆ ಬದುಕೋಕೆ ಬೇಕಾದ ಒಂದು ಜೀವಂತ ಎನ್ವೈರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಮ್ಮೆ ನಾವು ಆ ಪರಿಸರ